ಈಗ ಅವ್ರ ಮೈತ್ರಿ ಡಿಸಿಷನ್ ಆಗೋಗಿದೆ, ಅವ್ರ ನಿರ್ಧಾರ ವಾಪಸ್ ತಗೊಳ್ಳಲ್ಲ, ಅದನ್ನ ಕುಮಾರಸ್ವಾಮಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ನೀವು 16ನೇ ತಾರೀಕು ನೀವು ಈ ಸಭೆ ಮಾಡಿದ್ರು ಅವ್ರೇನು ವಾಪಸ್ ಬರಲ್ಲ. ಸೊ ನಿಮ್ ಮುಂದಿನ ನಿರ್ಧಾರ ಏನು ಇಬ್ರಾಹಿಂ ಅವ್ರದ್ದು? ಅಂದ್ರೆ 3ನೇ ಥರ್ಡ್ ಫ್ರಂಟ್ ಏನಾದ್ರು ರಚನೆ ಆಗುತ್ತಾ, ಇಲ್ಲ ಕಾಂಗ್ರೆಸ್ ಕಡೆ ಮುಖ ಮಾಡ್ತೀರಾ, ಏನ್ ಮಾಡ್ತೀರಾ ಸರ್ ಇಬ್ರಾಹಿಂ? ಯಾಕಂದ್ರೆ ಅವ್ರ ನಿರ್ಧಾರದಿಂದ ವಾಪಸ್ ಬರಲ್ಲ ಸರ್, ಫಿಕ್ಸ್. ನೀವು ಸಭೆ ಮಾಡಿದ್ರು ಬರಲ್ಲ, ಮಾಡದೇ ಇದ್ರು ಬರಲ್ಲ, ಮಾಡಿದ್ರು ಬರಲ್ಲ, ಮಾಡದೇ ಇದ್ರು ಬರಲ್ಲ. ಆದ್ರೆ ಇಬ್ರಾಹಿಂ ಅವರ ಮುಂದಿನ ನಿಲುವು ಏನು? ದೇವೇಗೌಡರು ಕುಮಾರಸ್ವಾಮಿ ಮೇಲೆ ನನಗೆ ಇನ್ನೂ ಪ್ರೀತಿ ಇದೆ, ವಿಶ್ವಾಸ ಇದೆ. ನೋಡೋಣ, ಮೈತ್ರಿಯಿಂದ ಹಿಂದೆ ಸರಿಬಹುದು ಅಂತ ನಂಬಿಕೆ ಇದೆ. ಸರ್ ನಿಮ್ ಜೊತೆ ಮೈತ್ರಿ ಮಾಡ್ಕೊಂಡ್ರು ಗೌರವಿತವಾಗಿರ್ಬೇಕು. ಇದು ಅಲ್ಲ ನಾನು ಹೇಳಿದ್ನಲ್ಲ, ಮೈತ್ರಿ ಯಾವ ಆಧಾರದ ಮೇಲೆ ಆಗ್ಬೋದು ಅನ್ನೋದನ್ನು ಕೂಡ ನಿಮ್ಗೆ ಹೇಳಿದ್ದೀನಿ ನಾನು. ಹಿಂದೂ ಮುಸ್ಲಿಮು ಜಾತಿಯಾತ ಅದೆಲ್ಲನೂ ನಾನು ಬದಿಗೊತ್ತಿ ಆಲ್ ರೈಟ್, ರಾಷ್ಟ್ರದ ದೃಷ್ಟಿಯಿಂದ ಬಿಜೆಪಿಯವ್ರು ನೀವು ಮುಸ್ಲಿಂ ಇರೋದ ಇಟ್ಕೊಳ್ಳಿ, ನಮಗೆ ಚಿಂತೆ ಇಲ್ಲ. ರಾಷ್ಟ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವ ತತ್ವ, ಕುವೆಂಪು ತತ್ವ, ಇದ್ರ ಬಗ್ಗೆ ನಿಮ್ದೇನು? ಕನಕದಾಸರು, ವಾಲ್ಮೀಕಿ, ಇದ್ರ ಬಗ್ಗೆ ನಿಮ್ಗೇನು ಸಿದ್ಧಾಂತ ಏನು? ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಒಂದೇ ಭಾರತ, ಎಸ್, ಇದ್ರ ಬಗ್ಗೆ ಆದ್ರೂ ನಮಗೆ ಗೊತ್ತಾಗಬೇಕಲ್ಲ. ನಾಳೆ ನಾನು ವೋಟ್ ಕೇಳಕ್ ಹೋದ್ರೆ ಕೇಳ್ತಾರೆ ಪಬ್ಲಿಕ್ ಮೀಟಿಂಗ್ ಅಲ್ಲಿ, ನೀವು ಬಿಜೆಪಿ ಬಗ್ಗೆ ಮಾತಾಡಕ್ ಬಂದ್ರಲ್ಲ, ಇದಕ್ಕೆ ಏನ್ ಹೇಳ್ತೀರಿ ಅಂತ ನೀವು ಚೀಟಿ ಕೊಟ್ರೆ ನನಗೆ ಗೊತ್ತಿಲ್ಲ, ಅವ್ರ ಪಕ್ಕದವ್ರು ಹೇಳ್ತಾರೆ ಅಂತ ಕೂತ್ಕೊಳಕ್ಕಾಗತ್ತಾ? ದೇವೇಗೌಡರು ಮೊನ್ನೆ ಮಾತಾಡ್ತಾ ಇದ್ರು, ದೇಶದಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸದೇ ಇರುವಂತ ಪಕ್ಷ ಇಲ್ಲ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಪ್ರತಿಯೊಂದು ಪಕ್ಷವೂ ಸಹಿತ ಬಿಜೆಪಿ ಜೊತೆ ಕೈ ಜೋಡಿಸಿದೆ ಅಂತ ಉದಾಹರಣೆಗಳು. ಪಿಡಿಎಫ್ ಸರ್ಕಾರ ಮಾಡಿರುವಂತ ಕಾಶ್ಮೀರದಲ್ಲಿ ಪ್ರತಿಯೊಂದು ಪಕ್ಷನೂ ಮಮತಾ ಬ್ಯಾನರ್ಜಿ ಅವರಿಂದ ಪ್ರತಿಯೊಬ್ಬರನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ರು. ಸರಿ ಸ್ವಾಮಿ, ನಾವು ನಮ್ಮ ಸಿದ್ಧಾಂತವನ್ನ ಅವ್ರು ಹಿಂಗ್ ಮಾಡ್ಯಾರ, ನಾ ಮಾಡ್ತೀನಿ, ಇವ್ರು ಹಿಂಗ್ ಮಾಡ್ಯಾರ, ಮತ್ತು ಅವ್ರಿಗೂ ನಿಮಗೂ ವ್ಯತ್ಯಾಸ ಏನು? ನಮಗೂ ಅವ್ರಿಗಿರೋ ವ್ಯತ್ಯಾಸ ಇಷ್ಟೇ, ಎಂಥ ಭಯಾನಕವಾದಂಥ ವಾತಾವರಣ ಬಂದರೂ ನಮ್ಮ ಸಿದ್ಧಾಂತವನ್ನು ಬಿಟ್ಟಿಲ್ಲ. ಅವ್ರು ಹೋದ್ರು ಬಂದ್ರು ಅದು ಬಿಡಿ, ಅವ್ರ ಹಂಗೆ. ನಾವೇನು ನಾನೇ ಯಾಕೆ ಬಿಜೆಪಿ ಹೋಗ್ಬಾರ್ದಾಗಿತ್ತು? ಎಲ್ಲದಕ್ಕಿಂತ ಡಿಮ್ಯಾಂಡ್ ಇದೆಯಲ್ಲ ನಮಗೆ, ವೇಕೆನ್ಸಿ ಖಾಲಿನೂ ಇದೆ ಅಲ್ಲಿ. ಮತ್ತೆ ಯಾವ ವಾಜಪೇಯಿ ಅವರು ಇದ್ದಾಗ ಅದು ಗೊತ್ತಿದೆ, ತಿಪ್ಪೇಸ್ವಾಮಿ ಅವರಿಗೆ ಗೊತ್ತಿದೆ. ಬಿಜೆಪಿ ನಾಯಕರು ನಿಮ್ ಜೊತೆ ಮಾತಾಡಿದ್ರೆ ಏನಾದ್ರು? ಅನೇಕ ಜನ ಮಾತಾಡಿದ್ದಾರೆ, ಮಾತಾಡಿಲ್ಲ ಅಂತಲ್ಲ, ಹೌದು ಮಾತಾಡಿದ್ದಾರೆ. ಬೇರೆ ಕಡೆ ಹೋಗಿದ್ದೀವಿ, ಹುಬ್ಳಿ ಧಾರವಾಡ ಕಡೆ ಎಲ್ಲ ಅಂತ ಕಾರ್ಯಕರ್ತರು ಏನ್ ಹೇಳ್ತಾ ಇದ್ದಾರೆ ಸರ್? ಮೈತ್ರಿ ಒಳ್ಳೇದು ಅಂತ ಇದ್ದಾರ ಅಥವಾ ಬೇಡ ಅಂತ ಇದ್ದಾರೆ? ಬಹುತೇಕವಾಗಿ ಕಾರ್ಯಕರ್ತರಿಗೆ ನಿರಾಶೆ ಆಗಿದೆ. ಅಲ್ಲ, ಅವರಿಗೆಲ್ಲ ಮಾತಾಡ್ತಾ ಇದ್ದೀವಿ ಅಪ್ಪ, ಎಲ್ಲರೂ ಸೇರಿ ಒಟ್ಟಿಗೆ ನಿರ್ಧಾರ ತಗೋಣ. ಅವರು ಕೆಲವರು ಬರ್ಬೋದು, ಕೆಲವ್ರಿಗೆ ಕರೆದ್ರೆ ನೀವು ಗೊತ್ತಾದ್ಮೇಲೆ ಇನ್ನ ಅವ್ರು ಬಿಟ್ಟೆ ಹೋದೆ ಅಂದ್ಮೇಲೆ ಡೈವರ್ಸ್ ಆದ್ಮೇಲೆ ಮತ್ತಿನ್ ಮನೆಗೆ ಬಾ ಅನ್ನೋದು ಏನ್ ಬಂತು? ಅಕಸ್ಮಾತ್ ನಿಮ್ಮ ಒಪ್ಪಿಗೆಗೆ ಅವ್ರೇನು ರಾಜೀನಾಮೆ ಕೊಟ್ಟಿದ್ದಾರೆ, ಅವ್ರು ನಿಮ್ ಜೊತೆ ಬರ್ತಾರ ಅಂತ? ಯಾವ್ದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಪಕ್ಷಕ್ಕೆ, ಸಿದ್ಧಾಂತ ಒಪ್ಪಿದೆ, ನೀವು ನಿಮ್ ನಿರ್ಧಾರದ ಮೇಲೆ ಅವ್ರದ್ದು ನಿರ್ಧಾರ ಇರುತ್ತಾ ಅಂತ? ಬಸ್ ಫುಲ್ ಆದ್ರೆ ಸೀಟ್ ಉಳಿದ್ರೆ ಅವರು ಬಂದು ಕುತ್ಕೋಬಹುದು. ಕಾಂಗ್ರೆಸ್ ಹೋಗೋ ಚಿಂತನೆ ನನ್ನ ಮನಸ್ಸಿನಲ್ಲಿ ಯಾವ ಚಿಂತನೆನೂ ಇಲ್ಲ. ಯಾವ ಮಟ್ಟಕ್ಕೆ ಚರ್ಚೆ ಆಗಿದೆ ಅಂದ್ರೆ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ನೀವು ಅಭ್ಯರ್ಥಿ ಆಗ್ತಾ ಇದ್ದೀರಿ ಅನ್ನುವಂತ ಮಟ್ಟಕ್ಕೂ ಚರ್ಚೆ ಇದೆ. ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂದಿದ್ದೀನಿ, ಸಾಕಾಗಿದೆ ನನಗೆ. ಎಲ್ಲಿಂದ ತರೇನ್ರಿ ದುಡ್ಡು? ಅಲ್ಲ, ದುಡ್ಬೇಕಲ್ರಿ. ನಾನು ಅವಾಗ ಹೇಳ್ತಿರ್ಲಿಲ್ಲ, ಮಹಾತ್ಮ ಗಾಂಧೀಜಿಗೆ ಎಲೆಕ್ಷನ್ ನಿಲ್ಸಿದ್ರು 20 ಕೋಟಿ ಬೇಕು, ಗಾಂಧಿ ನಿಂತವ್ರೆ ಅಂತ ಹೇಳಕ್ಕೆ ಅಂತ. ಸಿಎಂ ಇಬ್ರಾಹಿಂ ಜನತಾದಳದಲ್ಲಿದ್ರಿ, ಕಾಂಗ್ರೆಸ್ ಅಲ್ಲಿದ್ರಿ, ಮತ್ತೆ ಜೆಡಿಎಸ್ ಅಲ್ಲಿದ್ರಿ, ಬಿಜೆಪಿ ಜೊತೆ ಹೋಗೋದಕ್ಕೆ ಒಂದು ಸಮಾಧಾನನೇ ಇಲ್ಲ. ಒಂದ್ ರೀತಿ ರಾಜಕಾರಣದಿಂದಾನೇ ವಿಮುಖರಾಗ್ತಿದಾರ? ಇಲ್ಲ, ರಾಜಕಾರಣದಿಂದ ವಿಮುಖರಾಗ್ತಾ ಇಲ್ಲ. ರಾಜಕಾರಣದಲ್ಲಿ ಆಗ್ತಿರ್ತಕ್ಕಂಥ ವಾತಾವರಣದಿಂದ ಬೇಸತ್ತಿದ್ದೇನಷ್ಟೇ. ಸರಿಪಡಿಸ್ತಕ್ಕಂಥದ್ದೇ ನಮ್ಮ ಕೆಲಸ. ಅದನ್ನು ಹೇಗೆ ಸರಿಪಡಿಸ್ಬೇಕಿದನ್ನ, ಆ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ, ಮುಂದಿನ ಕೂಡ ಅದನ್ನೇ ಮಾಡ್ಕೊಂಡು ಹೋಗ್ತೀವಿ.